ಆತ್ಮೀಯ H16 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. छाबरिया परिवार मेरे लिए नया नहीं है. I have had a long association with the family. नागेश जी के बड़े भाई भरत छाबरिया, हम दोनों एक क्लासमेट्स थे, स्कूल में एक बेंच पे बैठते थे. तभी से हमारी दोस्ती है, तभी से ये परिवार बढ़ता जा रहा है और रिश्ता बढ़ते गया है. नागेश जी ने एक बात कहा कि निशा जी के बारे में कि वो रिद्धि विजन कंट्रोल करती थी. मैं एक बात आगे भी कहूँगा, शी वॉज अ लेडी लाइक दैट के सिर्फ रिद्धि विजन ही नहीं लेकिन वो नागेश जी को भी कंट्रोल करती थी. शी वॉज अ वंडरफुल लेडी. वी ऑल मिस हर टुडे. अगर आज जो यहीं पे होती तो इतना सोम यहाँ पे नहीं होता, स्टेज हिलता ही रहता था हमेशा. She was that wherever she went, she had a presence felt, and she knew what she was doing, and she was taking this company to greater heights. So wherever she is today, she would be looking upon the children and praying for them and wishing them the best. I wish Riddhi Vijan and the Chhabria family all the best in the future. Thank you very much. Jai Hind. ಆಲ್ ದೇರ್ ಫ್ಯಾಮಿಲಿ, ಛಾಬ್ರಿಯಾ ಪರಿವಾರ, ರಿದ್ಧಿ ವಿಷನ್ ಪರಿವಾರ. ಸೊ ಇಷ್ಟೊಂದು ದೊಡ್ಡ ಪರಿವಾರವನ್ನು ಯಶಸ್ವಿಯಾಗಿ 30 ವರ್ಷ ನಡೆಸ್ಕೊಂಡು ಬರೋದು, ಇಟ್ಸ್ ರಿಯಲಿ ಅ ಬಿಗ್ ಅಚೀವ್ಮೆಂಟ್. ನಾನು ತುಂಬ ಹೃದಯದಿಂದ ನಾಗೇಶ್ ಛಾಬ್ರಿಯಾ ಹಾಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮದು ಅವ್ರದ್ದು ಸಂಬಂಧ ಅತ್ಯಂತ ಹತ್ತಿರವಾದ ಸಂಬಂಧ. ಇಲ್ಲೆಲ್ಲರೂ ನಿಶಾ ಮೇಡಮ್ ಬಗ್ಗೆ ಮಾತಾಡಿದರು. ನಮ್ಮ ಸಹೋದರಿ ಲಕ್ಷ್ಮೀತಾಯಿ ಹೆಬ್ಬಾಳ್ಕರು ಮತ್ತು ಅವರು ಅತ್ಯಂತ ಆತ್ಮೀಯರಾಗಿದ್ದರು. ಪ್ರತಿ ವರ್ಷ ಶಾಪ್ ಪೂಜೆ ಕಂಪಲ್ಸರಿ ಅವರು ಫೋನ್ ಮಾಡ್ತಿದ್ರು, ಲಕ್ಷ್ಮೀಜಿ ಕಿದರ್ವ ಮೇಡಮ್ ಅವ್ರು ಹೇಳ್ತಿದ್ರು, ಅಲ್ಲಿದ್ದೀನಿ ನೋಡೋಣ ಲಕ್ಷ್ಮೀಜಿ, ಯು ಹ್ಯಾವ್ ಟು ಕಮ್. ಆ್ಯಂಡ್ ವಿ ಹ್ಯಾವ್ ವಿಸಿಟೆಡ್ ಐ ಥಿಂಕ್ ಸೊ 6 to 7 times ಎವ್ರಿ ಇಯರ್. ವಿ ಹ್ಯಾವ್ ನಾಟ್ ಮಿಸ್ಡ್ ಅ ಸಿಂಗಲ್ ಶಾಪ್ ಪೂಜಾ. ಸೊ ಇಟ್ಸ್ ಅ ಫ್ಯಾಮಿಲಿ ಟೈಪ್ ರಿಲೇಷನ್. ಆ್ಯಂಡ್ ತುಂಬ ಒಳ್ಳೆಯ ರೀತಿಯಿಂದ ಅವರು ಬೆಳೀತಾ ಬಂದಿದ್ದಾರೆ. ಈಗ ಅವ್ರ ಮಕ್ಕಳು ಕೂಡ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನಮಗೆ ಸಂತೋಷ ಅನ್ನಿಸ್ತದೆ. ಯಾಕಂದರೆ ಒಂದು ಬೆಳಗಾವಿ ಸಂಸ್ಥೆ ಇವತ್ತು ಇಡೀ ದೇಶದಲ್ಲಿ ಸುಮಾರು 10 ಲಕ್ಷ ಮನೆಗೆ ಕೇಬಲ್ ನೆಟ್ವರ್ಕನ್ನು ಸಾಧನೆ ಮಾಡಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ಮುಂಬರುವಂಥ ದಿನದಲ್ಲಿ ಅವರ ಯೋಜನೆಗಳನ್ನು ಕೂಡ ನಮಗೆ ಹೇಳಿದರು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇಂಟರ್ನೆಟ್ಟು, ಬ್ರಾಡ್ಕಾಸ್ಟು, ಬ್ರಾಡ್ಬ್ಯಾಂಡು, ಸಾಕಷ್ಟು ಅವರಲ್ಲಿ ಸಕ್ಷಮತೆಯನ್ನು ಮಕ್ಕಳು ಇವತ್ತು ನಮಗೆ ತೋರಿಸಿದ್ದಾರೆ. मैं बोल रही थी, आप केबल नेटवर्क के बारे में बात कर रहे हैं. मुझे कुछ समझ में नहीं आ रही है सर. राजकारण के बारे में बात कीजिए, डेवलपमेंट के बारे में बात कीजिए, मुझे समझ में आती है. सुबह से शाम तक तो भाषण ही भाषण होता है. रिद्धि क्या बात कर रही है, एआई के बारे में बात कर रही है, ब्रॉडकास्टिंग के बारे में बात कर रही है, वाईफाई के बारे में बात कर रही है. मेरे बेटा होता तो समझ में आता, भाई तो पढ़ा लिखा है, समझ में आता है. मुझे कुछ समझ में नहीं आ रहे. तो सर ने मुझे समझाया, बहुत ही कम शब्दों में समझाया. ये कनेक्टिविटी का बात है, आपको बहुत ही खास इसकी ज़रूरत है लक्ष्मी जी. अगर आप इसको आप समझ के ये आपको समझ में आ गई तो आप इलेक्शन ऐसे जीतेंगे करके. तो साहब मुझे समझ में आ गई है. मैं नागेश सर से मैं इतना रिक्वेस्ट करूंगी, 3 महीने के लिए बेलगांव ग्रामीण का जो केबल नेटवर्क है 3 महीने के लिए फ्री में दे दीजिए भैया.
ಇವತ್ತೇನಿದೆ. ಯಾಕಂದರೆ ಹಿಂದೆ 100 ವರ್ಷ ಏನಿತ್ತು, 1000 ವರ್ಷ ಏನಿತ್ತು, 4000 ವರ್ಷ ಏನಿತ್ತು, ಇವಾಗಿನಿಂದ ಭಾಳ ಪ್ರಮುಖವಾಗಿರುವಂಥ ಅಂಶ. ಬಹುಶಃ ಅವನ್ನೆಲ್ಲ ಮತ್ತೆ ನಮಗೆ ನೈಜ ರೂಪದಲ್ಲಿ ಇರುವಂಥ ಪ್ರಯತ್ನ ಈ ಛತ್ರಪತಿ ಶಿವಾಜಿ ಪುಸ್ತಕ ಮೂಲಕ ಪ್ರಯತ್ನ ಮಾಡಿದ್ದಾರೆ. ಈಗ ತಾನೇ ಅದು ಬಿಡುಗಡೆ ಆಗ್ತಾ ಇದೆ. ಆದಮೇಲೆ ಜನ ಅದನ್ನು ಯಾವ ರೀತಿ ಓದ್ತಾರೆ ಅದು ಭಾಳ ಮುಖ್ಯ. ಭಾಳಷ್ಟು ಕಡೆ ಕಲ್ಲು ತೂರಾಟ ಆಗ್ತಾವೆ. ಸಿನಿಮಾ ಉದ್ಘಾಟನೆ ಪ್ರವೇಶನ ಆದಮೇಲೆ, ಪುಸ್ತಕ ಬಂದ ಮೇಲೆ, ಲೇಖನಗಳು ಬಂದ ಮೇಲೆ ನೋಡುವಂಥ ದೃಷ್ಟಿ, ಓದುವಂಥ ದೃಷ್ಟಿ ಸರಿ ಇದ್ರೆ ಎಲ್ಲ ಸರಿನೇ ಕಾಣುತ್ತೆ. ಅದನ್ನು ನಾವು ಏನೇ ಇಟ್ಕೊಂಡು ಏನೋ ನೋಡಿ ಏನೇನೋ ಅನಾಹುತಗಳನ್ನ ಈ ದೇಶದಲ್ಲಿ ನಾವು ನೋಡಿದ್ದೀವಿ. ಮತ್ತು ನಾವು ಪ್ರತಿಕ್ರಿಯೆ ಮಾಡಲಿಕ್ಕೆ ಸಮಯ ತಗೋಬೇಕಾಗುತ್ತೆ. ತಕ್ಷಣ ನಾವು ಪತ್ರಿಕೆ ಓದುತ್ತಾರೆ ಎಲ್ಲ ಕೈಯಾಗ ಮೊಬೈಲ್ ಇರ್ತೈತೆ, ವಾಟ್ಸಪ್ನಲ್ಲಿ ಇಮಿಡಿಯೇಟ್ ಅವನು ಹಾಕೇ ಬಿಡ್ತಾನೆ. ಒಂದು ದಿವಸ 2 ದಿವಸ ಬಿಟ್ಟರೆ ಅದರ ಸತ್ತಾಂಶ ಹೊರಗೆ ಬಂದು ಅದು ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ. ತಕ್ಷಣ ನಂದು ಮುಂದೆ ಹೋಗ್ಬೇಕು, ನಿಂದು ಮುಂದೆ ಹೋಗ್ಬೇಕು ಅನ್ನೋ ಪರದಲ್ಲಿ ಏನೆಲ್ಲ ಬರುವಂಥ ಪ್ರಯತ್ನ ನಡೀತಾ ಇದೆ. ಅದಕ್ಕೆ ಈ ಮೊಬೈಲಿಗೂ ಈಗ ಬರೋಕ್ಕಿಂತ ಮುಂಚೆ ಭಾಳ ಸಮುದ್ರ ಹೆಂಗೆ ಶಾಂತಿ ಇತ್ತು ಆ ಥರ ಶಾಂತಿ ಇತ್ತು. ಈ ಟೆಕ್ನಾಲಜಿ ಬಂದಮೇಲೆ ಈ ರಾತ್ರಿ ಹೋದಾಗ ಯಾರ ಸಮುದ್ರ ಗಂಟೆ ಕೂತ್ಕೊಂಡು ಅದನ್ನು ನೋಡ್ಬೇಕು ಅಬ್ಬರ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.